ಗುಣವಾಚಕ ಅಂದರೆ ಏನು, ಗುಣವಾಚಕದಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು, ಗುಣವಾಚಕಕ್ಕೆ ಉದಾಹರಣೆ ಏನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಈ ಗುಣವಾಚಕವನ್ನ ಇಂಗ್ಲಿಷಲ್ಲಿ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ಸ್ ಅಂದ್ರೆ ಗುಣವಾಚಕ. ಹಾಗಾದ್ರೆ ಏನು ಈ ಗುಣವಾಚಕ? ನಮಗೆ ಪದನೇ ಹೇಳ್ತಾ ಇದೆ, ಏನಂದ್ರೆ ಗುಣ ಎನ್ನುವಂತಹದ್ದು. ನಾವು ಪೂರ್ತಿಯಾಗಿ ಹೇಳೋದಾದ್ರೆ ನಾಮಪದದ ಗುಣವನ್ನ ತಿಳಿಸುವ ಪದಗಳು. ನಾಮಪದ ಅಂದ್ರೆ ಏನು? ರಾಮ, ಸೀತೆ, ಕೃಷ್ಣ, ಹೀಗೆ ನಾರಾಯಣ, ಹೀಗೆ ನಾಮಪದಗಳ ಒಂದು ಗುಣವನ್ನ ತಿಳಿಸುವ ಪದಗಳನ್ನ ನಾವು ಗುಣವಾಚಕಗಳು ಅಂತ ಕರೆಯೋದು. ಇಂಗ್ಲಿಷಲ್ಲಿ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಾಮಪದದ ಗುಣವನ್ನ ಯಾವ ರೀತಿಯಾಗಿ, ನಾಮಪದ ಯಾವುದಾದ್ರೂ ಒಂದು ಹೆಸರಿನ ಒಂದು ಮುಂದಗಡೆ ನಮಗೆ, ಉದಾಹರಣೆಗೆ ರಾಮ, ಗೀತಾ ಉದಾಹರಣೆಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಂತಹ ಗುಣವಾಚಕ ಪದಗಳನ್ನು ನಾವು ನೋಡೋದಾದ್ರೆ ಹಿರಿಯ, ಕಿರಿಯ, ಚಿಕ್ಕ, ತುಂಬ, ಬಹಳ, ಕಡಿಮೆ, ಅಧಿಕ ಇಂತಹ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ. ನೋಡಿ, ಗುಣವಾಚಕ ಅಂದರೆ ಏನು? ನಾಮಪದದ ಗುಣವನ್ನು ತಿಳಿಸುವಂತಹ ಪದಗಳನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ. ಅಂತಹ ಗುಣವಾಚಕ ಪದಗಳು ಯಾವ್ಯಾವು ಅಂದರೆ ಹಿರಿಯ, ಕಿರಿಯ, ಚಿಕ್ಕ, ತುಂಬ, ಬಹಳ, ಕಡಿಮೆ, ಅಧಿಕ ಇಂತಹ ಪದಗಳು. ಇನ್ನು ವಾಕ್ಯಗಳಲ್ಲಿ, ಉದಾಹರಣೆ ವಾಕ್ಯಗಳಲ್ಲಿ ನಾವು ಕೂಡ ನೋಡ್ಬೋದು. ವಾಕ್ಯಗಳನ್ನು ಗಮನಿಸಿ. ಮೊದಲನೇ ವಾಕ್ಯ, ರವಿ ಒಳ್ಳೆಯ ಹುಡುಗ, ಇದು ಕೆಂಪು ಗುಲಾಬಿ. ಮೂರನೇ ಉದಾಹರಣೆ, ಪುಟ್ಟು ಕುಳ್ಳನೆಯ ಹುಡುಗ. ನಾಲ್ಕನೇ ಉದಾಹರಣೆ, ರಾಜು ಮನೆಯ ಹಿರಿಯ ಸದಸ್ಯ. ರಾಜು ಮನೆಯ ಹಿರಿಯ ಸದಸ್ಯ. 5, ಗೋಪಿ ರಾಮಣ್ಣನ ಕಿರಿಯ ಮಗ. 6, ಗುಲಾಬಿ ಸುಂದರ ಹೂ. ಈ ವಾಕ್ಯಗಳಲ್ಲಿ ನೋಡಿ, ರವಿ ಒಳ್ಳೆಯ ಹುಡುಗ. ರವಿ ಎಂತಹ ಹುಡುಗ? ಒಳ್ಳೆಯ ಗುಣವನ್ನು ಹೇಳ್ತಾ ಇದೆ. 2, ಇದು ಕೆಂಪು ಗುಲಾಬಿ. ಈ ಗುಲಾಬಿ ಎಂತಹ ಗುಲಾಬಿ? ಕೆಂಪು ಗುಣವನ್ನು ಹೇಳ್ತಾ ಇದೆ. ಪುಟ್ಟು ಕುಳ್ಳನೆಯ ಹುಡುಗ. ನೋಡಿ, ಹುಡುಗ ಯಾರು? ಪುಟ್ಟು. ಅವನು ಎಂತಹ ಹುಡುಗ? ಕುಳ್ಳನೆಯ ಹುಡುಗ. 4ನೇ ಉದಾಹರಣೆ, ರಾಜು ಮನೆಯ ಹಿರಿಯ ಸದಸ್ಯ. ಎಂತಹ ಸದಸ್ಯ? ಅವನು ಮನೆಗೆ ಹಿರಿಯ ಮಗ, ಹಿರಿಯ ಸದಸ್ಯ. ರಾಜು ಮನೆಯ ಹಿರಿಯ ಸದಸ್ಯ. ಇಲ್ಲಿ ಹಿರಿಯ ಎನ್ನುವಂತಹದ್ದು ಗುಣವಾಚಕ ಪದ. 5ನೇದು, ಗೋಪಿ ರಾಮಣ್ಣನ ಕಿರಿಯ ಮಗ. ನೋಡಿ, ಗೋಪಿ ರಾಮಣ್ಣನ ಎಂತಹ ಮಗ? ಕಿರಿಯ ಮಗ ಗುಣವನ್ನ ಹೇಳ್ತಾ ಇದೆ. ಹಾಗೇನೆ 6ನೇದು, ಗುಲಾಬಿ ಸುಂದರ ಹೂ. ನೋಡಿಲಿ, ಸುಂದರ ಎನ್ನುವಂತಹ ಗುಣವನ್ನ ಹೇಳ್ತಾ ಇದೆ. ಗುಲಾಬಿ ಎಂತಹ ಹೂವು? ಅದು ಸುಂದರವಾದಂತಹ ಹೂವು. ಈ ವಾಕ್ಯಗಳಲ್ಲಿ ನಾವು ಒಳ್ಳೆಯ, ಕೆಂಪು, ಕುಳ್ಳನೆಯ, ಹಿರಿಯ, ಕಿರಿಯ, ಸುಂದರ ಈ ರೀತಿಯ ಗುಣವಾಚಕ ಪದಗಳನ್ನು ನಾವು ಗುರುತು ಮಾಡ್ತೀವಿ. ಪರೀಕ್ಷೆಗಳಲ್ಲಿ ನಿಮಗೆ ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯದಲ್ಲಿ ಗುಣವಾಚಕವನ್ನು ಗುರುತಿಸಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಗುಣವಾಚಕ ಅಂದರೆ ಇಷ್ಟೇನೆ, ನಾಮಪದದ ಗುಣವನ್ನು ತಿಳಿಸುವಂತಹ ಪದಗಳನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ. ಉದಾಹರಣೆ ಕೂಡ ನೋಡಿದ್ದೀವಿ. ಹಿರಿಯ, ಕಿರಿಯ, ಚಿಕ್ಕ, ತುಂಬ, ಬಹಳ, ಕಡಿಮೆ, ಅಧಿಕ ಮೊದಲಂತ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ. ಉದಾಹರಣೆ ವಾಕ್ಯಗಳಲ್ಲಿ ಕೂಡ ನಾವು ನೋಡಿದ್ದೀವಿ. ರವಿ ಒಳ್ಳೆಯ ಹುಡುಗ, ಒಳ್ಳೆಯ ಗುಣವಾಚಕ. ಇದು ಕೆಂಪು ಗುಲಾಬಿ, ಕೆಂಪು ಅನ್ನೋದು ಗುಣವಾಚಕ. ಪುಟ್ಟು ಕುಳ್ಳನೆಯ ಹುಡುಗ, ಈ ವಾಕ್ಯದಲ್ಲಿ ಕುಳ್ಳನೆಯ ಎನ್ನುವಂತಹದ್ದು ಗುಣವಾಚಕ. 4ನೇ ಉದಾಹರಣೆ, ರಾಜು ಮನೆಯ ಹಿರಿಯ ಸದಸ್ಯ. ಹಿರಿಯ ಎನ್ನುವಂತಹದ್ದು ಗುಣವಾಚಕ. ಗೋಪಿ ರಾಮಣ್ಣನ ಕಿರಿಯ ಮಗ. ಕಿರಿಯ ಎನ್ನುವಂತಹದ್ದು ಗುಣವಾಚಕ. ಗುಲಾಬಿ ಸುಂದರ ಹೂ. ಸುಂದರ ಎನ್ನುವಂತಹದ್ದು ಗುಣವಾಚಕ. ಹೀಗೆ ನಾವು ವಾಕ್ಯಗಳಲ್ಲಿ ಗುಣವಾಚಕ ಪದಗಳನ್ನು ಗುರುತು ಮಾಡಬೇಕು. ವಾಕ್ಯ ಪ್ರಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಟೈಪ್ಸ್ ಆಫ್ ಸೆಂಟೆನ್ಸಸ್. ಮೊದಲಿಗೆ ವಾಕ್ಯ ಅಂದ್ರೆ ಏನು? ವಾಕ್ಯಗಳಲ್ಲಿ ಎಷ್ಟು ಪ್ರಕಾರಗಳು ಇದಾವೆ? ಅವುಗಳು ಯಾವ್ಯಾವು? ಉದಾಹರಣೆ ಏನು? ಇನ್ನು ಯಾವ ರೀತಿಯಾಗಿ ನಾವು ವಾಕ್ಯ ರಚನೆ ಮಾಡೋದು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಾಕ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಾಕ್ಯ ಅಂದ್ರೆ ಏನು ಅಂದ್ರೆ ಪದಗಳ ಅರ್ಥಪೂರ್ಣ ಜೋಡಣೆ. ನೋಡಿ, ಪದಗಳನ್ನು ನಾವು ಯದ್ವಾ ತದ್ವಾ ಜೋಡಿಸೋದಂತದಲ್ಲ. ಪದಗಳನ್ನು ನಾವು ಅರ್ಥಪೂರ್ಣವಾಗಿ ಜೋಡಣೆ ಮಾಡಬೇಕು. ಆ ವಾಕ್ಯ ಸಂಪೂರ್ಣ ಅರ್ಥವನ್ನ ಕೊಡುವ ಪದಗಳ ಜೋಡಣೆ ಆಗಿರಬೇಕು. ವಾಕ್ಯ ಅಂದ್ರೆ ಏನು? ಒಂದು ಪದಗಳ ಅರ್ಥಪೂರ್ಣ ಜೋಡಣೆ. ಹಾಗೇನೆ ಸಂಪೂರ್ಣವಾದ ಅರ್ಥವನ್ನ ಕೊಡುವಂತಹ ಪದಗಳ ಜೋಡಣೆಯನ್ನ ನಾವು ವಾಕ್ಯ ಅಂತ ಕರಿತೀವಿ.
ಗೊತ್ತಾಯ್ತು ಅಂದ್ಕೊಳ್ತೀನಿ. ವಾಕ್ಯ ಅಂದ್ರೆ ನಾವು ವಾಕ್ಯನ ಇಂಗ್ಲಿಷಲ್ಲಿ ಸೆಂಟೆನ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಸೆಂಟೆನ್ಸ್ ಅನ್ನು ನಾವು ಮಾಡಬೇಕಾದ್ರೆ ಬೇಸಿಕ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಪದಗಳ ಅರ್ಥಪೂರ್ಣ ಜೋಡಣೆ ಅಂತ. ಪದಗಳು ಅಂದ್ರೆ ಯಾವುದೇ ಒಂದು ಪದ ಇರಬಹುದು, ಆ ಪದಗಳನ್ನ ನಾವು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅದನ್ನ ನಾವು ಅರ್ಥಪೂರ್ಣವಾಗಿ ಜೋಡಿಸಿದಾಗ ಮಾತ್ರ ಅದೊಂದು ವಾಕ್ಯ ಆಗುತ್ತೆ. ಇನ್ನು ವಾಕ್ಯಗಳಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಪ್ರಾಮಿನೆನ್ಸ್ ಕೊಡುವಂತಹದ್ದು 3 ವಾಕ್ಯಗಳ ಪ್ರಕಾರಗಳನ್ನ. ಅವುಗಳಂದ್ರೆ ಮೊದಲನೇದು ಸರಳ ವಾಕ್ಯ, ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ. ನೋಡಿ, ವಾಕ್ಯಗಳಲ್ಲಿ ನಾವು 3 ಪ್ರಕಾರಗಳನ್ನ ನೋಡ್ತೀವಿ. ಒಂದನೇದು ಸರಳ ವಾಕ್ಯ, ಎರಡನೇದು ಮಿಶ್ರ ವಾಕ್ಯ, ಮೂರನೇದು ಸಂಯೋಜಿತ ವಾಕ್ಯ. ಹಾಗಾದ್ರೆ ಈ ಸರಳ ವಾಕ್ಯ ಅಂದ್ರೆ ಏನು, ಉದಾಹರಣೆ ಏನು ನೋಡೋಣ. ಸರಳ ವಾಕ್ಯ ಅಂದ್ರೆ ಒಂದೇ ಪೂರ್ಣ ಕ್ರಿಯಾಪದವಿರುತ್ತದೆ. ಅಂದ್ರೆ ಸರಳ ವಾಕ್ಯದಲ್ಲಿ ಒಂದೇ ಒಂದು ಪೂರ್ಣವಾದಂತಹ ಕ್ರಿಯಾಪದ ಇರುತ್ತೆ. ಒಂದು ಸೆಂಟೆನ್ಸ್ ಅಲ್ಲಿ ಕ್ರಿಯಾಪದ ಪೂರ್ಣವಾಗಿ ಇರುತ್ತೆ. ಅಂತಹ ಒಂದು ವಾಕ್ಯವನ್ನ ನಾವು ಸರಳ ವಾಕ್ಯ ಅಂತ ಹೇಳ್ತೀವಿ. ಉದಾಹರಣೆಗೆ ಗೀತಾ ಒಳ್ಳೆಯ ಹುಡುಗಿ, ಗೀತಾ ಒಳ್ಳೆಯ ಹುಡುಗಿ ಅನ್ನುವಂತಹದ್ದು ಒಂದು ಸರಳವಾದಂತಹ ವಾಕ್ಯ. ಇನ್ನು ಎರಡನೇದು ಮಿಶ್ರ ವಾಕ್ಯ. ಮಿಶ್ರ ವಾಕ್ಯ ಅಂದ್ರೆ ಏನು ಅಂದ್ರೆ 2 ಪ್ರಧಾನ ಕ್ರಿಯಾಪದಗಳು ಸೇರಿರ್ತಕ್ಕಂತಹ ವಾಕ್ಯವನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ನೋಡಿ, 2 ಪ್ರಧಾನ ಕ್ರಿಯಾಪದಗಳಿರುವಂತಹ ವಾಕ್ಯವನ್ನ ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಉದಾಹರಣೆಗೆ ಗೀತಾ ಊಟ ಮಾಡಿದಳು, ಆದರೆ ಮಿತ ಆಹಾರ ಸೇವಿಸಿದಳು. ನೋಡಿ, 2 ಕೂಡ ವಾಕ್ಯಗಳೇನೆ, ಆದ್ರೆ 2 ವಾಕ್ಯಗಳಲ್ಲೂ ಕೂಡ ನಾವು ಕ್ರಿಯಾಪದವನ್ನ ನೋಡ್ತೀವಿ. ಗೀತಾ ಊಟ ಮಾಡಿದಳು, ಆದರೆ ಮಿತ ಆಹಾರ ಸೇವಿಸಿದಳು ಅನ್ನೋಂತಹ ಸರಳವಾದಂತಹ ವಾಕ್ಯವನ್ನ ನಾವು ಕೊಡಬಹುದು. ಇನ್ನು ಮೂರನೆಯ ಒಂದು ವಾಕ್ಯ ಅಂದ್ರೆ ವಾಕ್ಯ ಪ್ರಭೇದ ಅಂದ್ರೆ ಸಂಯೋಜಿತ ವಾಕ್ಯ. ಈ ಸಂಯೋಜಿತ ವಾಕ್ಯ ಅಂದ್ರೆ ಒಂದು ಪ್ರಧಾನ ವಾಕ್ಯಕ್ಕೆ ನಾವು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ. ಒಂದು ಪ್ರಧಾನ ವಾಕ್ಯ ಅಂದ್ರೆ ನೋಡಿ, ಗೀತಾ ಬಿಸಿಯಾದ ರುಚಿಯಾದ ಮಿತ ಆಹಾರ ಸೇವಿಸಿದಳು. ಗೀತಾ ಆಹಾರವನ್ನ ಸೇವಿಸಿದ್ಲು, ಆದ್ರೆ ಯಾವ ರೀತಿಯ ಆಹಾರ? ಬಿಸಿಯಾದ ರುಚಿಯಾದ ಮಿತ ಆಹಾರವನ್ನ ಸೇವಿಸಿದಳು ಅನ್ನೋ ಒಂದು ಉದಾಹರಣೆಯನ್ನ ನಾವು ನೋಡ್ತೀವಿ. ನೋಡಿ, ಸಂಯೋಜಿತ ವಾಕ್ಯ ಅಂದ್ರೆ ಒಂದು ಪ್ರಧಾನವಾದಂತಹ ವಾಕ್ಯ, ಹಲವಾರು ಪದಗಳು ಕೂಡ ಸೇರ್ಕೊಂಡಿರ್ತವೆ ಅದರಲ್ಲಿ. ಆದ್ರೆ ಹಲವಾರು ಪದಗಳು ಸೇರಿ ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ. ಅಂತಹ ವಾಕ್ಯವನ್ನೇ ನಾವು ಸಂಯೋಜಿತ ವಾಕ್ಯ ಅಂತ ಹೇಳೋದು. ನೋಡಿ, ಒಂದು ಪ್ರಧಾನ ವಾಕ್ಯಕ್ಕೆ ಈ ತರ ಅಧೀನ ಪದಗಳನ್ನು ನೋಡೋದಾದ್ರೆ ಗೀತಾ ಬಿಸಿಯಾದ ರುಚಿಯಾದ ಮಿತ ಆಹಾರ ಸೇವಿಸಿದಳು. ಇನ್ನೂ ಒಂದು ಉದಾಹರಣೆಯನ್ನ ನಾನು ಇಲ್ಲಿ ಬರೆದಿದ್ದೀನಿ. ರಾಮನು ಬುದ್ಧಿವಂತನು, ಶಕ್ತಿವಂತನು, ಶಾಂತ ಸ್ವಭಾವಿಯೂ ಆಗಿದ್ದನು. ನೋಡಿ, ರಾಮನು ತುಂಬಾ ಬುದ್ಧಿವಂತ, ಶಕ್ತಿವಂತ, ಹಾಗೆ ಶಾಂತವಾದಂತಹ ಸ್ವಭಾವಿಯೂ ಆಗಿದ್ದನು ಅನ್ನುವಂತಹ ಉದಾಹರಣೆಯನ್ನ ನಾವು ಕೊಡ್ಬೋದು. ಇಲ್ಲಿ ಹಲವಾರು ಪದಗಳು ಸೇರಿ ಒಂದು ಪ್ರಧಾನವಾದಂತಹ ವಾಕ್ಯ ಆಗಿದೆ ಅನ್ನೋದನ್ನ ನಾವಿಲ್ಲಿ ಹೇಳ್ಬಹುದು. ನೋಡಿದ್ರಲ್ಲ, ವಾಕ್ಯ ಅಂದ್ರೆ ಏನು, ವಾಕ್ಯಕ್ಕೆ ಸಂಬಂಧಪಟ್ಟಂತಹ ವಿಧಗಳು, ಹಾಗೆ ವಾಕ್ಯಕ್ಕೆ ಉದಾಹರಣಾ ವಾಕ್ಯಗಳು. ನಾವು ವಾಕ್ಯ ಅಂದ್ರೆ ಒಂದು ಅರ್ಥಪೂರ್ಣವಾದ ಪದಗಳ ಜೋಡಣೆಯನ್ನ ವಾಕ್ಯ ಅಂತ ಕರಿತೀವಿ. ವಾಕ್ಯದಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ: ಸರಳ ವಾಕ್ಯ, ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ. ಸರಳ ವಾಕ್ಯ ಅಂದ್ರೆ ಒಂದೇ ಪೂರ್ಣ ಕ್ರಿಯಾಪದ ಇರುತ್ತೆ. ಮಿಶ್ರ ವಾಕ್ಯ ಅಂದ್ರೆ 2 ಪ್ರಧಾನ ಕ್ರಿಯಾಪದಗಳು ಇರ್ತವೆ. ಸಂಯೋಜಿತ ವಾಕ್ಯ ಅಂದ್ರೆ ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ. ಕರ್ತರಿ ಕರ್ಮಣಿ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಕರ್ತರಿ ಕರ್ಮಣಿ ಅಂದ್ರೆ ಏನು? ಕರ್ತರಿ ಕರ್ಮಣಿಯಲ್ಲಿ ವಿಧಾನಗಳು ಇದೆಯಾ ಅಥವಾ ವಿಭಾಗಗಳು ಇದೆಯಾ? ಇದ್ರೆ ಅವು ಯಾವ್ಯಾವು ಕರ್ತರಿ ಕರ್ಮಣಿ ಪ್ರಯೋಗಗಳು? ಯಾವ ರೀತಿಯಾಗಿ ವಾಕ್ಯಗಳಲ್ಲಿ ಈ ಕರ್ತರಿ ಕರ್ಮಣಿಯನ್ನ ಪ್ರಯೋಗ ಮಾಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಾನು ಇಲ್ಲೊಂದು ಮಾತನ್ನ ಬರೆದಿದ್ದೀನಿ. ಬದುಕನ್ನ ಬೆಳಗಲು ಉತ್ಸಾಹದ ಹಣತೆ ಇರಲೇಬೇಕು. ನೋಡಿ, ನಮ್ಮ ಬದುಕನ್ನ ಬೆಳಗಲು ನಾವು ಉತ್ಸಾಹದಿಂದ ಕೆಲಸವನ್ನ ಆರಂಭ ಮಾಡಬೇಕು. ಉತ್ಸಾಹವಿಲ್ಲದೆ ಯಾವುದೇ ಕೆಲಸ ಕೂಡ ನಾವು ಸಂತೋಷದಿಂದ ಅಥವಾ ಆನಂದದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬದುಕನ್ನ ಬೆಳಗಲು ಉತ್ಸಾಹದ ಹಣತೆ ನಾವು ಹಚ್ಚಲೇಬೇಕು. ಬನ್ನಿ ಕರ್ತರಿ ಕರ್ಮಣಿ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಕರ್ತರಿ ಅಂದ್ರೆ ಏನು, ಕರ್ಮಣಿ ಅಂದ್ರೆ ಏನು? ಮೊದಲಿಗೆ ಕರ್ತರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕರ್ತರಿ ಅಂದ್ರೆ ವಾಕ್ಯದಲ್ಲಿ ಕರ್ತೃಪದ ಪ್ರಧಾನವಾಗಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿಯೇ ಇರ್ತವೆ. ನೋಡಿ, ವಾಕ್ಯದಲ್ಲಿ ಕರ್ತೃಪದ ಏನಿರುತ್ತೆ ಅದು ಪ್ರಧಾನವಾಗಿ ಇರುತ್ತದೆ. ಯಾವುದೇ ವಾಕ್ಯದಲ್ಲಿ ಕರ್ತೃಪದ, ಯಾರು ಕೆಲಸವನ್ನ ಮಾಡ್ತಾರೋ ಅವರನ್ನ ನಾವು ಕರ್ತೃ ಅಂತ ಹೇಳ್ತೀವಿ. ಆ ಕರ್ತೃಪದ ಪ್ರಧಾನವಾಗಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿಯೇ ಇರ್ತವೆ.
ನೋಡಿ, ವಾಕ್ಯದಲ್ಲಿ ಕರ್ತೃಪದ ಪ್ರಧಾನವಾಗಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿನೇ ಇರ್ತವೆ. ಇನ್ನು ಉದಾಹರಣೆ ನೋಡೋದಾದ್ರೆ ಉದಾಹರಣಾ ವಾಕ್ಯಗಳು: ರಾಘು ಹಣ್ಣು ತಿಂದನು, ಗೀತ ನೃತ್ಯ ಕಲಿತಳು, ಗೋಪಾಲ ನೀರು ಕುಡಿದನು. ಈ ವಾಕ್ಯಗಳಲ್ಲಿ ಕರ್ತರಿ ವಾಕ್ಯ ಯಾವುದು, ಕರ್ತರಿ ಪದ ಯಾವುದು ಅಂದ್ರೆ ರಾಘು ಮತ್ತೆ ತಿಂದನು ಎನ್ನುವಂತಹದ್ದು. ನೋಡಿ, ರಾಘು ಅನ್ನೋದು ಕರ್ತೃಪದ, ರಾಘು ಅಣ್ಣನ ತಿಂದನು ಅನ್ನುವಂತಹದ್ದು ಇಲ್ಲಿ ಪ್ರಧಾನವಾದಂತಹ ಪದ. ಈ ಕರ್ತೃಪದನೇ ಪ್ರಧಾನವಾಗಿ ಇಲ್ಲಿ ಇದೆ. ಅದೇ ರೀತಿಯಾಗಿ ಗೀತ ನೃತ್ಯ ಕಲಿತಳು, ಇಲ್ಲಿ ಗೀತ ಮತ್ತು ಕಲಿತಳು ಎನ್ನುವಂತಹ ಪ್ರಧಾನವಾದಂತಹ ಪದಗಳನ್ನ ನೋಡ್ತೀವಿ. ಇವುಗಳನ್ನೇ ನಾವು ಕರ್ತರಿ ಪ್ರಯೋಗವಾಗಿರ್ತಕ್ಕಂತಹ ವಾಕ್ಯ ಅಂತ ನಾವು ಗುರುತು ಮಾಡುವಂತಹದ್ದು. ನೆಕ್ಸ್ಟ್ 3ನೇ ಉದಾಹರಣೆ: ಗೋಪಾಲ ನೀರು ಕುಡಿದನು. ಈ ವಾಕ್ಯದಲ್ಲಿ ಗೋಪಾಲ ನೀರು ಕುಡಿದನು ಎನ್ನುವಂತಹ ಒಂದು ವಾಕ್ಯದಲ್ಲಿ ನಾವು ಕರ್ತರಿ ಪ್ರಯೋಗ ಯಾವುದು ಅಂತ ಹೇಳ್ಬೋದು ಅಂದ್ರೆ ಕರ್ತೃಪದ ಗೋಪಾಲ, ಕುಡಿದನು ಎನ್ನುವಂತಹ ಪ್ರಧಾನವಾದಂತಹ ಒಂದು ಪದವನ್ನ ನೋಡ್ತೀವಿ. ಆದ್ರಿಂದ ಇದೊಂದು ಕರ್ತರಿ ಪ್ರಧಾನ ವಾಕ್ಯ ಅಂತಾನೆ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕರ್ಮಣಿ ಅಂದ್ರೆ ಏನು ಅಂತ ನೋಡೋಣ. ಕರ್ಮಣಿ ಅಂದ್ರೆ ಕರ್ಮಪದ ಪ್ರಧಾನವಾಗಿದ್ದು ಕರ್ಮಪದವು ಕರ್ಮಪದ ಸ್ಥಾನದಲ್ಲಿ ಇದ್ದು ತೃತೀಯ ವಿಭಕ್ತಿಯಾದಂತಹ ಇಂದ ಪ್ರಥಮ ವಿಭಕ್ತಿಯಾದಂತಹ ವು ಧಾತು ಅಲ್ಪಡು ಪ್ರತ್ಯಯವು ಕಾಲಾನುಕ್ರಮವಾಗಿ ಸೇರಿಸಲ್ಪಟ್ಟಿರುತ್ತೆ. ನೋಡಿ, ಕರ್ತೃಪದ ಅಂದ್ರೆ ಪ್ರಧಾನವಾಗಿ ಇರುತ್ತೆ. ಕರ್ತೃಪದ ಇಲ್ಲಿ ಕರ್ಮಪದ ಪ್ರಧಾನವಾಗಿ ಇರುತ್ತೆ. ಎಲ್ಲಿ ಅಂದ್ರೆ ಕರ್ಮಣಿ ಪ್ರಯೋಗದಲ್ಲಿ. ಹಾಗೇನೆ ಕರ್ಮಪದವು ಕರ್ತೃಪದ ಇರುತ್ತೆ, ಕರ್ತೃಪದದ ಸ್ಥಾನದಲ್ಲಿ ಕರ್ಮಪದ ಇರುತ್ತೆ. ಹಾಗೇನೆ ತೃತೀಯ ವಿಭಕ್ತಿಯಿಂದ ಮತ್ತು ಪ್ರಥಮ ವಿಭಕ್ತಿ ವು ಇರುತ್ತೆ. ಧಾತು ಅಲ್ಪಡು ಪ್ರತ್ಯಯವು ಕಾಲಾನುಸಾರ ಸೇರಿಸಲ್ಪಟ್ಟಿರುತ್ತೆ. ಉದಾಹರಣೆ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಉದಾಹರಣೆ ನೋಡಿ. 1ನೇದು: ರಾಘುನಿಂದ ಹಣ್ಣು ತಿನ್ನಲ್ಪಟ್ಟಿತು. ಈ ವಾಕ್ಯದಲ್ಲಿ ರಾಘು ಅನ್ನುವಂತಹದ್ದು ಕರ್ತೃಪದ, ತಿನ್ನಲ್ಪಟ್ಟಿತು ಅನ್ನೋದು ಕ್ರಿಯಾಪದ. ಏನನ್ನ ತಿನ್ನಲ್ಪಟ್ಟಿತು? ಹಣ್ಣು ಎನ್ನುವಂತಹದ್ದು ಕರ್ಮಪದ. ಇಲ್ಲಿ ನಾವು ಕರ್ತೃಪದ ನೋಡ್ತಾ ಇದ್ವಿ, ಕ್ರಿಯಾಪದ ನೋಡ್ತಾ ಇದ್ವಿ, ಕರ್ಮಪದ ನೋಡ್ತಾ ಇದ್ವಿ. ಈ ರೀತಿಯಾಗಿ ಕರ್ತೃಪದ ಕರ್ಮಪದದ ಸ್ಥಾನದಲ್ಲಿದೆ. ಈ ಕರ್ತೃಪದ ಏನಿದೆ ಇದು ಕರ್ಮಪದದ ಸ್ಥಾನದಲ್ಲಿ ನಿಂತು ವಿಭಕ್ತಿ ಪ್ರತ್ಯಯವನ್ನ ನಾವು ನೋಡೋದಾದ್ರೆ ತಿನ್ನಲ್ಪಟ್ಟಿತು ವು ಎನ್ನುವಂತಹ ಪ್ರತ್ಯಯವನ್ನ ಕೂಡ ಇಂದ ಎಂತಕ್ಕಂತಹ ವಿಭಕ್ತಿ ಪ್ರತ್ಯಯವನ್ನ ಕೂಡ ನಾವು ನೋಡ್ತೀವಿ. ತಿನ್ನಲ್ಪಟ್ಟಿತು ಅನ್ನುವಂತಹ ಒಂದು ಧಾತು ಪ್ರತ್ಯಯವನ್ನ ಕೂಡ ನೋಡ್ತೀವಿ. ಕರ್ತೃಪದ ಯಾವುದು? ರಾಮನಿಂದ, ಹಣ್ಣು ಕರ್ಮಪದ, ತಿನ್ನಲ್ಪಟ್ಟಿತು ಎನ್ನುವಂತಹದ್ದು ಕ್ರಿಯಾಪದ. ಇದೇನ್ ಮಾಡ್ತಾ ಇದೆ ಅಂದ್ರೆ ಈ ಕರ್ಮಪದ ಏನಿದೆ ಕರ್ತೃವಿನ ಸ್ಥಾನದಲ್ಲಿ ನಿಲ್ಲಿಸಿ ತೃತೀಯ ವಿಭಕ್ತಿಯಾದಂತಹ ರಾಮನಿಂದ ಎನ್ನುವಂತಹ ಒಂದು ವಾಕ್ಯವನ್ನ ನಾವು ರಾಮನಿಂದ ಎನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನ ನೋಡ್ತೀವಿ. ಹಾಗೆ ತಿನ್ನಲ್ಪಟ್ಟಿತು ಅನ್ನುವಂತಹ ಒಂದು ಧಾತುವನ್ನ ನೋಡ್ತೀವಿ. ಊ ಎನ್ನುವಂತಹ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ಕೂಡ ನೋಡ್ತೀವಿ. ಇಂತಹ ವಾಕ್ಯವನ್ನ ನಾವು ಕರ್ಮಿಣಿ ವಾಕ್ಯ ಅಂತ ಹೇಳ್ತೀವಿ. 2ನೇ ಉದಾಹರಣೆ ನೋಡಿ. ಗೀತಳಿಂದ ನೃತ್ಯ ಕಲಿಯಲ್ಪಟ್ಟಿತು. ಗೀತಳಿಂದ ನೃತ್ಯ ಕಲಿಯಲ್ಪಟ್ಟಿತು. ನೋಡಿ, ಇದು ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಇಲ್ಲಿ ಕರ್ತೃಪದವಿನ ಸ್ಥಾನದಲ್ಲಿ ನಿಂತು ಈ ಒಂದು ಕರ್ಮಪದ ಏನಿದೆ ತೃತೀಯ ವಿಭಕ್ತಿಯಾದ ಇಂದ ಕಲಿಯಲ್ಪಟ್ಟಿತು ಅನ್ನೋ ಧಾತು ಪ್ರತ್ಯಯವನ್ನ ಕೂಡ ನೋಡ್ತೀವಿ. ನೆಕ್ಸ್ಟ್ ಗೋಪಾಲನಿಂದ ನೀರು ಕುಡಿಯಲ್ಪಟ್ಟಿತು. ಗೋಪಾಲ ಎನ್ನುವಂತಹದ್ದು ಕರ್ತೃಪದ, ಇಂದ ಎನ್ನುವಂತಹ ಪ್ರತ್ಯಯ ಬಂದಿದೆ. ಇಲ್ಲಿ ತೃತೀಯ ವಿಭಕ್ತಿಯ ಪ್ರತ್ಯಯ ಗೋಪಾಲನಿಂದ ತೃತೀಯ ವಿಭಕ್ತಿ ಪ್ರತ್ಯಯವನ್ನ ನೋಡ್ತಾ ಇದ್ವಿ. ಹಾಗೇನೆ ನೀರು ಕುಡಿಯಲ್ಪಟ್ಟಿತು ಎನ್ನುವಂತಹ ಪಟ್ಟಿತು ಎನ್ನುವಂತಹ ಒಂದು ಧಾತು ಕೂಡ ನೋಡ್ತಾ ಇದ್ವಿ. ಇಂತಹ ವಾಕ್ಯಗಳನ್ನೇ ನಾವು ಕರ್ಮಿಣಿ ಪ್ರಯೋಗಿ ಆಗಿರ್ತಕ್ಕಂತಹ ವಾಕ್ಯ ಅಂತ ಗುರುತು ಮಾಡ್ತೀವಿ. ನೋಡಿ, ಇನ್ನೊಂದ್ಸಲ ನಾನು ಎಲ್ಲವನ್ನು ಕೂಡ ರಿವೈಸ್ ಮಾಡ್ತಾ ಇದ್ದೀನಿ. ಕರ್ತರಿ ಕರ್ಮಣಿ ಪ್ರಯೋಗ ಅಂದ್ರೆ ವಾಕ್ಯಗಳಲ್ಲಿ ನಾವು ಕರ್ತರಿ ಕರ್ಮಣಿ ಪ್ರಯೋಗವನ್ನು ಯಾವ ರೀತಿಯಾಗಿ ಗುರುತು ಮಾಡೋದು ಅಂದ್ರೆ ಕರ್ತರಿ ವಾಕ್ಯದಲ್ಲಿ ಕರ್ತೃಪದ ಪ್ರಧಾನವಾಗಿ ಇರುತ್ತೆ. ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿನೇ ಇರ್ತವೆ. ಉದಾಹರಣೆಗೆ ರಾಘು ಹಣ್ಣು ತಿಂದನು, ಗೀತಾ ನೃತ್ಯ ಕಲಿತಳು, ಗೋಪಾಲ ನೀರು ಕುಡಿದನು. ಇಲ್ಲಿ ನೋಡ್ತಾ ಇದ್ದೀವಿ ನಾವು ವಾಕ್ಯದಲ್ಲಿ ಕರ್ತೃಪದ ಏನಿದೆ ಈ ಕರ್ತೃಪದನೇ ಇಲ್ಲಿ ಕೂಡ ಪ್ರಧಾನವಾಗಿ ಇದೆ. ಇದನ್ನೇ ನಾವು ಈ ವಾಕ್ಯಗಳನ್ನೇ ನಾವು ಕರ್ತರಿ ವಾಕ್ಯಗಳು ಅಂತ ಹೇಳೋದು. ಹಾಗೇನೆ ಗೀತಾ ನೃತ್ಯ ಕಲಿತಳು, ಇಲ್ಲಿ ಗೀತಾ ಯಾರು ನೃತ್ಯ ಕಲಿತಿದ್ದು ಗೀತಾ ಕಲಿತಳು ಎನ್ನುವಂತಹ ಪ್ರಧಾನವಾದಂತಹ ಒಂದು ಪದವನ್ನ ಕೂಡ ನೋಡ್ತೀವಿ. ಗೋಪಾಲ ನೀರು ಕುಡಿದನು, ಗೋಪಾಲ ಕರ್ತೃಪದ, ಕುಡಿದನು ಎನ್ನುವಂತಹ
ಕರ್ತರಿ ಪ್ರಯೋಗವನ್ನ ನೋಡ್ತೀವಿ. ನೆಕ್ಸ್ಟ್ ಕರ್ಮಿಣಿ ಅಂದ್ರೆ ಕರ್ಮಪದ ಪ್ರಧಾನವಾಗಿದ್ದು ಕರ್ಮಪದವು ಕರ್ತೃಪದ ಕರ್ಮಪದ ಸ್ಥಾನದಲ್ಲಿ ನಿದ್ದು. ನೋಡಿ, ಇಲ್ಲಿ ಕೂಡ ಕರ್ಮಪದ ಪ್ರಧಾನವಾಗಿರುತ್ತೆ, ಅಲ್ಲಿ ಕರ್ತೃಪದ ಪ್ರಧಾನವಾಗಿರುತ್ತೆ, ಇಲ್ಲಿ ಕರ್ಮಪದ ಪ್ರಧಾನವಾಗಿದ್ದು ಕರ್ಮಪದವು ಕರ್ತೃಪದ ಕರ್ಮಪದ ಸ್ಥಾನದಲ್ಲಿ ಇದ್ದು, ಕರ್ತೃಪದ ಕರ್ಮಪದದ ಸ್ಥಾನದಲ್ಲಿ ಇದ್ದು ತೃತೀಯ ವಿಭಕ್ತಿಯಿಂದ ಪ್ರಥಮ ವಿಭಕ್ತಿ ವು ಧಾತು ಇರತಕ್ಕಂತಹ ಅಲ್ಪಡು ಪ್ರತ್ಯಯವು ಕೂಡ ಕಾಲಾನುಸಾರ ಕ್ರಮವಾಗಿ ಸೇರಿಸಲ್ಪಟ್ಟಿರುತ್ತೆ. ಉದಾಹರಣೆಗೆ ರಾಘುನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು, ಗೀತಾಳಿಂದ ನೃತ್ಯ ಕಲಿಯಲ್ಪಟ್ಟಿತ್ತು, ಗೋಪಾಲನಿಂದ ನೀರು ಕುಡಿಯಲ್ಪಟ್ಟಿತ್ತು. ಇಲ್ಲಿ ಎಲ್ಲ ಕಡೆನೂ ಕೂಡ ನಾವು ಇಂದ ಎನ್ನುವಂತಹ ತೃತೀಯ ವಿಭಕ್ತಿ ಪ್ರತ್ಯಯವನ್ನ ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಪಟ್ಟಿತು, ಕಲಿಯಲ್ಪಟ್ಟಿತ್ತು, ತಿನ್ನಲ್ಪಟ್ಟಿತ್ತು ಎನ್ನುವಂತಹ ಧಾತು ಪ್ರತ್ಯಯವನ್ನ ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಪ್ರಥಮ ವಿಭಕ್ತಿಯಾದಂತಹ ಊ ಎನ್ನುವಂತಹ ಪ್ರತ್ಯಯವನ್ನ ಕೂಡ ನಾವು ನೋಡ್ತಾ ಇದ್ವಿ. ನೋಡಿ, ಪ್ರಥಮ ಊ ವಿಭಕ್ತಿ ಹಣ್ಣು, ನೃತ್ಯ, ನೀರು, ಇಲ್ಲಿ ಕೂಡ ನಾವು ಊ ಎನ್ನುವಂತಹ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನ ನೋಡ್ತಾ ಇದ್ವಿ. ಇಂತಹ ವಾಕ್ಯಗಳನ್ನೇ ನಾವು ಕರ್ತರಿ ಪ್ರಯೋಗ ವಾಕ್ಯಗಳು ಅಂತ ಹೇಳೋದು. ಒಂದು ವಿಡಿಯೋದಲ್ಲಿ ಸರ್ವನಾಮಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸರ್ವನಾಮವನ್ನ ಇಂಗ್ಲಿಷ್ ಅಲ್ಲಿ ಪ್ರೋನೌನ್ ಅಂತ ಹೇಳ್ತೀವಿ. ಸರ್ವನಾಮವನ್ನ ಇಂಗ್ಲಿಷ್ ಅಲ್ಲಿ ಏನಂತೀವಿ? ಪ್ರೋನೌನ್ ಅಂತ ಹೇಳ್ತೀವಿ. ಈ ಸರ್ವನಾಮ ಅಂದ್ರೆ ಏನು? ಸರ್ವನಾಮದಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು? ಸರ್ವನಾಮ ಪದಗಳು ಯಾವ್ಯಾವು? ವಾಕ್ಯಗಳಲ್ಲಿ ಸರ್ವನಾಮ ಪದಗಳನ್ನು ಗುರ್ತು ಮಾಡೋದು ಹೇಗೆ? ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ. ಮೊದಲಿಗೆ ಸರ್ವನಾಮ ಅಂದ್ರೆ ಏನು? ಸರ್ವನಾಮ ಅಂದ್ರೆ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನ ಸರ್ವನಾಮ ಎನ್ನಲಾಗುವುದು. ನೋಡಿ, ನಾಮಪದಕ್ಕೆ ಬದಲಾಗಿ, ನಾಮಪದ ಅಂದ್ರೆ ಏನು? ಯಾವುದಾದರೂ ಹೆಸರು, ಯಾವುದಾದ್ರೂ ಒಂದು ಊರಿನ ಹೆಸರಿರ್ಬೋದು, ಅಥವಾ ಪ್ರಾಣಿಯ ಹೆಸರು ಇರಬಹುದು, ಅಥವಾ ಪಕ್ಷಿಯ ಹೆಸರಿರ್ಬೋದು, ಅಥವಾ ಮನುಷ್ಯನ ಹೆಸರಿರ್ಬೋದು, ಅಥವಾ ಸ್ಥಳದ ಹೆಸರಿರ್ಬೋದು. ಆ ಪದಗಳನ್ನು ನಾವು ನಾಮಪದ ಅಂತ ಕರಿತೀವಿ. ಈ ನಾಮಪದದ ಪದಕ್ಕೆ ಬದಲಾಗಿ ಬರುವಂತಹ ಪದಗಳನ್ನ ನಾವು ಸರ್ವನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡಿ, ರಾಜು ಕಾಡಿಗೆ ಹೋದನು, ಅವನಿಗೆ ಕಾಡಿನ ಪ್ರಾಣಿಗಳನ್ನ ಕಂಡು ತುಂಬಾ ಭಯವಾಯಿತು. ಆಗ ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು, ಅವನು ಮನೆಯ ಹತ್ತಿರ ಹೋದನು. ಈ ವಾಕ್ಯಗಳಲ್ಲಿ ನೀವು ಸರ್ವನಾಮ ಪದಗಳನ್ನು ಗುರುತು ಮಾಡಿ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಗುರುತು ಮಾಡ್ತೀರಾ? ನೋಡಿ, ಇಲ್ಲಿ ರಾಜು ಅನ್ನೋದು ನಾಮಪದ. ಈ ರಾಜು ಅನ್ನೋ ನಾಮಪದವನ್ನ ನಾವು ಎಲ್ಲ ಕಡೆ ಬಳಸೋದಕ್ಕೆ ಆಗಲ್ಲ. ಈ ರಾಜು ಅನ್ನೋ ಪದಕ್ಕೆ ಬದಲಾಗಿ ನಾವು ಸರ್ವನಾಮಗಳನ್ನ ಬಳಸ್ತೀವಿ. ಉದಾಹರಣೆಗೆ ರಾಜು ಕಾಡಿಗೆ ಹೋದನು ಆದ್ಮೇಲೆ ಅವನಿಗೆ ನೋಡಿ, ರಾಜುಗೆ ಕಾಡಿನ ಪ್ರಾಣಿಗಳನ್ನ ಕಂಡ್ರೆ ತುಂಬಾ ಭಯ. ಆದ್ರೆ ನಾವಿಲ್ಲಿ ರಾಜು ಬಳಸಿಲ್ಲ, ಅವನಿಗೆ ಅನ್ನೋ ಪದವನ್ನ ಬಳಸಿದ್ವಿ. ಈ ಪದವನ್ನೇ ನಾವು ಸರ್ವನಾಮ ಅಂತ ಹೇಳೋದು. ನೋಡಿ, ರಾಜು ಕಾಡಿಗೆ ಹೋದನು, ರಾಜು ನಾಮಪದ. ಇಲ್ಲಿ ರಾಜುಗೆ ಬದಲಾಗಿ ಅವನಿಗೆ ಅನ್ನೋ ಪದವನ್ನ ಬಳಸಿದೀವಿ. ಆಯ್ತಾ? ಈ ಪದವನ್ನೇ ನಾವು ಸರ್ವನಾಮ ಅಂತ ಹೇಳೋದು. ಇದು ನಾಮಪದ, ನಾಮಪದಕ್ಕೆ ಬದಲಾಗಿ ಅವನಿಗೆ ಅನ್ನೋ ಸರ್ವನಾಮವನ್ನ ಬಳಸಿದ್ವಿ. ಇದು ನಾಮಪದ, ಇದು ಸರ್ವನಾಮ. ಇದು ನಾಮಪದ, ಇದು ಸರ್ವನಾಮ. ಗೊತ್ತಾಯ್ತು ಅಂದ್ಕೊಳ್ತೀನಿ. ರಾಜು ಕಾಡಿಗೆ ಹೋದನು, ಅವನಿಗೆ ಕಾಡಿನ ಪ್ರಾಣಿಗಳನ್ನ ಕಂಡು ತುಂಬಾ ಭಯವಾಯಿತು. ಆಗ ಅವನಿಗೆ ಅನ್ನೋದು ಕೂಡ ನಾವು ರಾಜುಗೆ ಅನ್ನೋ ಬದಲಿಗೆ ಅವನಿಗೆ ಅಂತ ಪದವನ್ನ ಬಳಸಿದ್ವಿ. ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತ್ತು. ಯಾರಿಗೆ? ರಾಜುವಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು ಅಂತ ಬರ್ದಿಲ್ಲ ನಾವು. ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು. ಈ ಅವನಿಗೆ ಎನ್ನುವಂತಹದ್ದು ಸರ್ವನಾಮ ಪದ. ಅದೇ ರೀತಿಯಾಗಿ ಅವನು ಮನೆಯ ಹತ್ತಿರ ಹೋದನು. ಅವನು, ಮತ್ತೆ ನೋಡಿ, ನಾವು ರಾಜು ಮನೆಯ ಹತ್ತಿರ ಹೋದನು ಅಂತ ರಾಜುನ ಬಳಸಿಲ್ಲ. ಅವನು ಮನೆಯ ಹತ್ತಿರ ಹೋದನು. ಯಾರು ಹೋಗಿದ್ದು? ರಾಜು ಬದಲಿಗೆ ನಾವು ಅವನು ಅನ್ನೋ ಪದವನ್ನ ಇಲ್ಲಿ ಬಳಸಿದ್ವಿ. ನೋಡಿ, ರಾಜು ಕಾಡಿಗೆ ಹೋದನು, ಅವನಿಗೆ ಕಾಡಿನ ಪ್ರಾಣಿಗಳನ್ನ ಕಂಡು ತುಂಬಾ ಭಯವಾಯಿತು. ಆಗ ಅವನಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು, ಅವನು ಮನೆಯ ಹತ್ತಿರ ಹೋದನು. ಎಲ್ಲ ಕಡೆ ನಾವು ರಾಜು ಅಂತ ಬಳಸಿಲ್ಲ. ರಾಜು ಅನ್ನೋ ಪದಕ್ಕೆ ಬದಲಾಗಿ ಅವನಿಗೆ, ಅವನು, ಈ ರೀತಿ ಪದಗಳನ್ನ ಬಳಸಿದೀವಿ. ಇವುಗಳನ್ನೇ ನಾವು ಸರ್ವನಾಮ ಪದಗಳು ಅಂತ ಹೇಳೋದು. ಉದಾಹರಣೆಗೆ ನೋಡಿ, ಅವನು, ಅವಳು, ಅವರು, ಇವರು, ಅದು, ಇದು, ನೀವು, ತಾವು, ನೀನು, ತಾನು, ನಾನು, ನೀನು, ನಾವು, ಇಂತಹ ಪದಗಳನ್ನ ಬಳಸ್ತೀವಿ. ಈ ಪದಗಳನ್ನೇ ನಾವು ಸರ್ವನಾಮ ಪದಗಳು ಅಂತ ಹೇಳೋದು.
ಹಾಗಾದ್ರೆ ಈ ಸರ್ವನಾಮಗಳಲ್ಲಿ ನಾವು ವಿಧಗಳನ್ನ ನೋಡ್ತೀವ. ಎಷ್ಟು ವಿಧಗಳಿದಾವೆ ಅಂದ್ರೆ ಈ ಸರ್ವನಾಮಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಎಷ್ಟು ವಿಧಗಳನ್ನ ನೋಡ್ತೀವಿ? 3 ವಿಧಗಳನ್ನ ನೋಡ್ತೀವಿ. ಒಂದನೇದು ಪುರುಷಾರ್ಥಕ ಸರ್ವನಾಮ, ಎರಡನೇದು ಆತ್ಮಾರ್ಥಕ ಸರ್ವನಾಮ, ಮೂರನೇದು ನಿರ್ದೇಶಾತ್ಮಕ ಸರ್ವನಾಮ. ನೋಡಿ, ಸರ್ವನಾಮಗಳಲ್ಲಿ 3 ವಿಧಗಳನ್ನು ನೋಡ್ತೀವಿ. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ನಿರ್ದೇಶಾತ್ಮಕ ಸರ್ವನಾಮ. ಇವುಗಳಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಈ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಯಾವ್ಯಾವು, ಆತ್ಮಾರ್ಥಕ ಸರ್ವನಾಮ ಪದಗಳು ಯಾವ್ಯಾವು, ಪ್ರಶ್ನಾರ್ಥಕ ಸರ್ವನಾಮ ಪದಗಳು ಯಾವ್ಯಾವು ಅಂತ ನೋಡೋಣ. ಪುರುಷಾರ್ಥಕ ಸರ್ವನಾಮಗಳು ಯಾವ್ಯಾವು ಅಂದ್ರೆ ಉತ್ತಮ. ಈ ಪುರುಷಾರ್ಥಕ ಸರ್ವನಾಮಗಳನ್ನ ನಾವು ಮತ್ತೆ 3 ವಿಧಾನಗಳಾಗಿ ಮಾಡ್ತೀವಿ. ಆ 3 ವಿಧಾನಗಳು ಯಾವಂದ್ರೆ ಉತ್ತಮ, ಮಧ್ಯಮ, ಪ್ರಥಮ. ಉತ್ತಮ ಪುರುಷಾರ್ಥಕ, ಮಧ್ಯಮ ಪುರುಷಾರ್ಥಕ, ಪ್ರಥಮ ಪುರುಷಾರ್ಥಕ ಎನ್ನುವಂತಹ 3 ವಿಧಗಳನ್ನ ನೋಡ್ತೀವಿ. ಯಾವುದರಲ್ಲಿ? ಪುರುಷಾರ್ಥಕ ಸರ್ವನಾಮದಲ್ಲಿ. ಈ ಉತ್ತಮ ಪುರುಷಾರ್ಥಕ ಅಂದ್ರೆ ಯಾವುದು, ಮಧ್ಯಮ ಅಂದ್ರೆ ಯಾವುದು, ಪ್ರಥಮ ಅಂದ್ರೆ ಯಾವುದು ನೋಡೋಣ. ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ ಅಂತ ಹೇಳಿದ್ನಲ್ಲ, ಅವು ಯಾವ್ಯಾವು ಅಂದ್ರೆ ಉತ್ತಮ ಪುರುಷಾರ್ಥಕ, ಮಧ್ಯಮ ಪುರುಷಾರ್ಥಕ, ಪ್ರಥಮ ಪುರುಷಾರ್ಥಕ. ಈ ಉತ್ತಮ ಪುರುಷಾರ್ಥಕಗಳು ಯಾವ್ಯಾವು ಅಂದ್ರೆ ನಾನು, ನಾವು. ಮಧ್ಯಮ ಪುರುಷಾರ್ಥಕ ಯಾವುವು ಅಂದ್ರೆ ನೀವು, ನೀನು. ಪ್ರಥಮ ಪುರುಷಾರ್ಥಕ ಅಂದ್ರೆ ಯಾವ್ಯಾವು ಅಂದ್ರೆ ಅವನು, ಇದು, ಇವಳು, ಇವನು, ಇವರು, ಅವರು, ಅವು, ಅವಳು, ಅದು, ಇವು. ನೋಡಿ ಇನ್ನೊಮ್ಮೆ ಯಾವ್ಯಾವು ಅಂದ್ರೆ ಪ್ರಥಮ ಪುರುಷಾರ್ಥಕ ಪದಗಳು ಅವನು, ಇದು, ಇವಳು, ಇವನು, ಇವರು, ಅವರು, ಅವು, ಇವಳು, ಅದು, ಇವು. ಇವುಗಳನ್ನ ನಾವು ಪ್ರಥಮ ಪುರುಷಾರ್ಥಕ ಪದಗಳು ಅಂತ ಹೇಳ್ತೀವಿ. ಇನ್ನು ಆತ್ಮಾರ್ಥಕ ಸರ್ವನಾಮದಲ್ಲಿ ಎರಡು ಪದಗಳನ್ನ ನಾವು ಬಳಸ್ತೀವಿ. ಅದನ್ನೇ ತಾನು, ತಾವು. ಆತ್ಮಾರ್ಥಕ ತಾನು, ತಾವು. ಇನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಯಾವ್ಯಾವು ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ ಏನು, ಎಲ್ಲಿ, ಯಾರು, ಯಾವುದು, ಯಾವಾಗ. ಈ ರೀತಿ ಪ್ರಶ್ನೆ ಕೇಳುವಂತಹ ಸರ್ವನಾಮಗಳನ್ನ ನೋಡ್ತೀವಿ. ಏನು, ಎಲ್ಲಿ, ಯಾರು, ಯಾವುದು, ಯಾವಾಗ. ಈ ಸರ್ವನಾಮಗಳನ್ನ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ. ನೋಡಿ, ಇನ್ನು ನಿಮಗೆ ಈ ಸರ್ವನಾಮಗಳಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದ್ರೆ 4 ಆಯ್ಕೆಗಳು ಇರ್ತವೆ. ನಾವು, ನೀನು, ಇವರು, ತಾವು, ಯಾವುದು, ಈ ತರ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಅವುಗಳಲ್ಲಿ ನೀವು ಗುರ್ತು ಮಾಡಿ ಯಾವುದು ಪುರುಷಾರ್ಥಕ ಯಾವುದು, ಹಾಗೇನೆ ಆತ್ಮಾರ್ಥಕ ಯಾವುದು, ಪ್ರಶ್ನಾರ್ಥಕ ಯಾವುದು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಉದಾಹರಣೆಗೆ ಇದು ಎನ್ನುವಂತಹದ್ದು ಯಾವ ಸರ್ವನಾಮ? ಇದು ಎನ್ನುವಂತಹದ್ದು ಯಾವ ಸರ್ವನಾಮ? ಪುರುಷಾರ್ಥಕ ಸರ್ವನಾಮ. ತಾವು ಎನ್ನುವಂತಹದ್ದು ಯಾವ ಸರ್ವನಾಮ? ಆತ್ಮಾರ್ಥಕ ಸರ್ವನಾಮ. ಯಾರು ಎನ್ನುವಂತಹದ್ದು ಯಾವ ಸರ್ವನಾಮ? ಪ್ರಶ್ನಾರ್ಥಕ ಸರ್ವನಾಮ. ಹೀಗೆ ಪ್ರಶ್ನೆಯನ್ನ ಕೇಳ್ತಾರೆ. ಉದಾಹರಣೆಗೆ ನೀನು ಎನ್ನುವಂತಹದ್ದು ಯಾವ ಸರ್ವನಾಮ? ಪುರುಷಾರ್ಥಕ ಸರ್ವನಾಮ. ಹಾಗೇನೆ ನಾವು ಎನ್ನುವಂತಹದ್ದು ಪುರುಷಾರ್ಥಕ ಸರ್ವನಾಮ. ತಾನು ಎನ್ನುವಂತಹದ್ದು ಆತ್ಮಾರ್ಥಕ. ಯಾವಾಗ ಎನ್ನುವಂತಹದ್ದು ಪ್ರಶ್ನಾರ್ಥಕ. ಹೀಗೆ ಸರ್ವನಾಮಗಳಲ್ಲಿ ನಾಮಪದಕ್ಕೆ ಬದಲಾಗಿ ನಾವು ಈ ಪದಗಳನ್ನ ಬಳಸ್ತೀವಿ. ಇವುಗಳನ್ನೇ ಸರ್ವನಾಮಗಳು ಅಂತ ಹೇಳೋದು. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನೋಡಿ. ಸರ್ವನಾಮ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪ್ರೊನೌನ್ ಅಂತ ಹೇಳ್ತೀವಿ. ಸರ್ವನಾಮ ಅಂದ್ರೆ ಏನು ಅಂದ್ರೆ ನಾಮಪದಕ್ಕೆ ಬದಲಾಗಿ ಬರುವ ಪದಗಳನ್ನ ನಾವು ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ರಾಜು ಕಾಡಿಗೆ ಹೋದನು. ಈ ಒಂದು ಪ್ಯಾರಲ್ಲಿ ಅವನಿಗೆ, ಅವನಿಗೆ, ಅವನು ಎನ್ನುವಂತಹ ಸರ್ವನಾಮ ಪದಗಳನ್ನ ನೋಡ್ತಾ ಇದ್ವಿ. ರಾಜು ಅನ್ನೋ ನಾಮಪದಕ್ಕೆ ಬದಲಾಗಿ ನಾವು ಈ ಸರ್ವನಾಮಗಳನ್ನ ಬಳಸಿದೀವಿ. ನೆಕ್ಸ್ಟ್ ಉದಾಹರಣೆ ಪದಗಳು ಯಾವ್ಯಾವು ಸರ್ವನಾಮಕ್ಕೆ ಅಂದ್ರೆ ಅವನು, ಅವಳು, ಅವರು, ಇವರು, ಅದು, ಇದು, ನೀವು, ತಾವು, ನೀನು, ತಾನು, ನಾನು, ನೀನು. ಸರ್ವನಾಮದ ವಿಧಗಳು ಪುರುಷಾರ್ಥನ ತಿಳಿಸ್ಕೊಡ್ತಾ ಇದೀನಿ. ಕರ್ತೃಪದ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್, ಕರ್ಮಪದ ಅಂದ್ರೆ ಆಬ್ಜೆಕ್ಟ್, ಕ್ರಿಯಾಪದ ಅಂದ್ರೆ ವರ್ಬ್. ನೋಡಿ, ಕರ್ತೃಪದಕ್ಕೆ ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್ ಅಂತಾರೆ, ಕರ್ಮಪದಕ್ಕೆ ಆಬ್ಜೆಕ್ಟ್ ಅಂತಾರೆ, ಕ್ರಿಯಾಪದಕ್ಕೆ ವರ್ಬ್ ಅಂತಾರೆ. ಇನ್ನು ವಾಕ್ಯಗಳಲ್ಲಿ ಈ ಕರ್ಮಪದವನ್ನ ಯಾವ ರೀತಿಯಾಗಿ ಗುರುತು ಮಾಡೋದು ನೋಡೋಣ. 1ನೆಯ ವಾಕ್ಯ ನೋಡಿ, ಕರ್ತೃಪದ 1ನೆಯ ವಾಕ್ಯವನ್ನ ನೋಡಿ. ಉಷಾ ಹಾಡನ್ನು ಹಾಡಿದಳು.
ಈ ವಾಕ್ಯದಲ್ಲಿ ನಾವು ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು ಅಂತ ಗುರ್ತು ಮಾಡಬೇಕು. ಕರ್ತೃಪದ ಅಂದ್ರೆ ಯಾರು ಕೆಲಸವನ್ನ ಮಾಡ್ತಾರೋ ಅವರನ್ನ ನಾವು ಕರ್ತೃಪದ ಅಂತ ಹೇಳ್ತೀವಿ. ಇಲ್ಲಿ ಹಾಡನ್ನ ಹಾಡಿದ್ದು ಯಾರು? ಉಷಾ. ಉಷಾನೇ ಕರ್ತೃಪದ ಇಲ್ಲಿ. ಹಾಗೇನೆ ಉಷಾ ಏನು ಮಾಡಿದಳು? ಹಾಡನ್ನ ಹಾಡಿದಳು. ಈ ಎರಡು ಪದಗಳಲ್ಲಿ ಕರ್ಮಪದ ಯಾವುದು, ಹಾಗೇನೆ ಕ್ರಿಯಾಪದ ಯಾವುದು? ಹಾಡಿದಳು ಎನ್ನುವಂತಹದ್ದು ಕ್ರಿಯಾಪದ. ಏನನ್ನ ಹಾಡಿದಳು? ಹಾಡನ್ನ. ಹಾಡು ಅನ್ನುವಂತಹದ್ದು ಕರ್ಮಪದ. ನೋಡಿ, ಕರ್ತೃಪದ ಉಷಾ, ಹಾಡನ್ನು ಎನ್ನುವಂತಹದ್ದು ಕರ್ಮಪದ, ಹಾಡಿದಳು ಎನ್ನುವಂತಹದ್ದು ಕ್ರಿಯಾಪದ. ನೆಕ್ಸ್ಟ್ ಎರಡನೇ ಉದಾಹರಣೆ, ಮುಕುಂದನು ಊಟ ತಿಂದನು. ಇಲ್ಲಿ ಮುಕುಂದನು ಕರ್ತೃಪದ, ಊಟ ಕರ್ಮಪದ, ತಿಂದನು ಕ್ರಿಯಾಪದ. ಯಾರು ಊಟ ತಿಂದಿದ್ದು? ಮುಕುಂದನು ಕರ್ತೃಪದ. ಮುಕುಂದನು ಏನನ್ನ ತಿಂದನು? ಊಟ ಕರ್ಮಪದ, ಊಟ. ಏನು ಮಾಡಿದನು ಮುಕುಂದನು? ತಿಂದನು. ತಿಂದನು ಎನ್ನುವಂತಹದ್ದು ಕ್ರಿಯಾಪದ. ಮೂರನೆಯ ಉದಾಹರಣೆ ವಾಕ್ಯ, ಬೆಕ್ಕು ಹಾಲು ಕುಡಿಯಿತು. ಬೆಕ್ಕು ಹಾಲು ಕುಡಿಯಿತು. ಇಲ್ಲಿ ಹಾಲನ್ನ ಕುಡಿದಿದ್ದು ಯಾರು? ಬೆಕ್ಕು. ಬೆಕ್ಕು ಇಲ್ಲಿ ಕರ್ತೃಪದ. ಬೆಕ್ಕು ಏನನ್ನ ಕುಡಿಯಿತು? ಹಾಲನ್ನ. ಹಾಲು ಎನ್ನುವಂತಹದ್ದು ಕರ್ಮಪದ. ಬೆಕ್ಕು ಏನು ಮಾಡಿತು? ಹಾಲನ್ನ ಕುಡಿಯಿತು. ಕುಡಿಯಿತು ಎನ್ನುವಂತಹದ್ದು ಇಲ್ಲಿ ಕ್ರಿಯಾಪದ. ನೆಕ್ಸ್ಟ್ ನಾಲ್ಕನೇ ವಾಕ್ಯ ನೋಡಿ. 4, ನಾಯಿ ಚೆಂಡನ್ನು ತಂದಿತು. ನಾಯಿ ಚೆಂಡನ್ನು ತಂದಿತ್ತು. ಚೆಂಡನ್ನ ಯಾರು ತಂದಿದ್ದು? ನಾಯಿ. ಇದು ಕರ್ತೃಪದ. ನಾಯಿ ಏನನ್ನ ತಂದಿತ್ತು? ಚೆಂಡನ್ನ. ತಂದಿತ್ತು ಕ್ರಿಯಾಪದ. ನೆಕ್ಸ್ಟ್ 5ನೆಯ ಒಂದು ಉದಾಹರಣೆ ವಾಕ್ಯ, ಗೋಪಿ ತರಕಾರಿ ತಂದನು. ಇಲ್ಲಿ ಗೋಪಿ ಅನ್ನೋದು ಕರ್ತೃಪದ, ತರಕಾರಿ ಎನ್ನುವಂತಹದ್ದು ಕರ್ಮಪದ, ತಂದನು ಎನ್ನುವಂತಹದ್ದು ಕ್ರಿಯಾಪದ. ಗೋಪಿ ಕರ್ತೃ, ತರಕಾರಿ ಕರ್ಮಪದ, ತಂದನು ಕ್ರಿಯಾಪದ. ನೆಕ್ಸ್ಟ್ 6ನೇ ಉದಾಹರಣೆ, ಮನ್ವಿತಾ ಗೀತೆ ಓದಿದಳು. ಗೀತೆ ಯಾರು ಓದಿದ್ದು? ಮನ್ವಿತಾ. ಮನ್ವಿತಾ ಕರ್ತೃಪದ. ಗೀತಾ ಏನನ್ನ ಓದಿದಳು? ಮನ್ವಿತಾ ಏನನ್ನ ಓದಿದಳು? ಗೀತೆ ಎನ್ನುವಂತಹದ್ದು ಕರ್ಮಪದ. ಏನನ್ನ ಓದಿದಳು? ಗೀತೆಯನ್ನ ಓದಿದಳು. ಇದು ಕರ್ಮಪದ. ಓದಿದಳು ಕ್ರಿಯಾಪದ. 7ನೇ ವಾಕ್ಯ ನೋಡಿ. ಈಗ ನೀವು ವಾಕ್ಯಗಳಲ್ಲಿ ಗುರುತಿಸ್ತಾ ಹೋಗೋಣ ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ. ಗೌರಿ ಹೂವನ್ನು ಮಾರಿದಳು. ಗೌರಿ ಎನ್ನುವಂತಹದ್ದು ಕರ್ತೃಪದ, ಹೂವನ್ನು ಎನ್ನುವಂತಹದ್ದು ಕರ್ಮಪದ, ಮಾರಿದಳು ಎನ್ನುವಂತಹದ್ದು ಕ್ರಿಯಾಪದ. ನೋಡಿ, ಗೌರಿ ಏನನ್ನ ಮಾರಿದಳು? ಹೂವನ್ನು ಕರ್ಮಪದ. ಹೂವನ್ನ ಮಾರಿದ್ದು ಯಾರು? ಗೌರಿ ಕರ್ತೃಪದ, ಮಾರಿದಳು ಕ್ರಿಯಾಪದ. 8ನೆಯ ವಾಕ್ಯ ನೋಡಿ. ಖುಷಿ ಚಿತ್ರ ಬಿಡಿಸಿದಳು. ಈ ವಾಕ್ಯದಲ್ಲಿ ಖುಷಿ ಎನ್ನುವಂತಹದ್ದು ಯಾರು ಚಿತ್ರ ಬಿಡಿಸಿದ್ದು? ಖುಷಿ. ಖುಷಿ ಇಲ್ಲಿ ಕರ್ತೃಪದ. ಖುಷಿ ಏನನ್ನ ಬಿಡಿಸಿದಳು? ಚಿತ್ರವನ್ನ ಬಿಡಿಸಿದಳು. ಚಿತ್ರ ಎನ್ನುವಂತಹದ್ದು ಕರ್ಮಪದ, ಬಿಡಿಸಿದಳು ಎನ್ನುವಂತಹದ್ದು ಕ್ರಿಯಾಪದ. ಹಾಗೇನೆ 9ನೇದು ನೋಡಿ. ಶಿವು ಕತೆ ಓದಿದನು. ಇಲ್ಲಿ ಶಿವು ಎನ್ನುವಂತಹದ್ದು ಕರ್ತೃಪದ. ಕಥೆಯನ್ನ ಯಾರು ಓದಿದ್ದು? ಶಿವು. ಶಿವು ಕರ್ತೃಪದ. ಶಿವು ಏನನ್ನ ಓದಿದನು? ಕಥೆಯನ್ನ ಓದಿದನು. ಕತೆ ಎನ್ನುವಂತಹದ್ದು ಕರ್ಮಪದ, ಓದಿದನು ಎನ್ನುವಂತಹದ್ದು ಕ್ರಿಯಾಪದ. 10ನೇ ಉದಾಹರಣೆ, ರೈತ ಬೆಳೆ ಬೆಳೆದನು. ಯಾರು ಬೆಳೆಯನ್ನ ಬೆಳೆದಿದ್ದು? ರೈತ. ರೈತ ಇಲ್ಲಿ ಕರ್ತೃಪದ. ರೈತ ಏನನ್ನ ಬೆಳೆದನು? ಬೆಳೆಯನ್ನ ಬೆಳೆದನು. ಬೆಳೆ ಎನ್ನುವಂತಹದ್ದು ಕರ್ಮಪದ, ಬೆಳೆದನು ಕ್ರಿಯಾಪದ. ನೆಕ್ಸ್ಟ್ 11ನೇದು, ಸಾನ್ವಿ ಅಡಿಗೆ ಮಾಡಿದಳು. ಯಾರು ಅಡಿಗೆ ಮಾಡಿದ್ದು? ಸಾನ್ವಿ. ಸಾನ್ವಿ ಕರ್ತೃಪದ. ಸಾನ್ವಿ ಏನ್ ಮಾಡಿದಳು? ಅಡಿಗೆ ಮಾಡಿದಳು. ಅಡಿಗೆ ಎನ್ನುವಂತಹದ್ದು ಕರ್ಮಪದ, ಮಾಡಿದಳು ಕ್ರಿಯಾಪದ. ನೆಕ್ಸ್ಟ್ 12, ಮಾನಸ ಪುಸ್ತಕ ಓದಿದಳು. ಪುಸ್ತಕ ಓದಿದ್ದು ಯಾರು? ಮಾನಸ. ಮಾನಸ ಎನ್ನುವಂತಹದ್ದು ಕರ್ತೃಪದ. ಮಾನಸ ಏನನ್ನ ಓದಿದಳು? ಪುಸ್ತಕವನ್ನ ಓದಿದಳು. ಪುಸ್ತಕ ಎನ್ನುವಂತಹದ್ದು ಕರ್ಮಪದ, ಓದಿದಳು ಕ್ರಿಯಾಪದ. 13ನೇದು, ರವಿ ಪುಸ್ತಕ ತಂದನು. ಇಲ್ಲಿ ಪುಸ್ತಕ ಯಾರು ತಂದಿದ್ದು? ರವಿ ಕರ್ತೃಪದ.
ಏನನ್ನ ತಂದನು ರವಿ? ಪುಸ್ತಕ ತಂದನು. ಪುಸ್ತಕ ಎನ್ನುವಂತಹದ್ದು ಕರ್ಮಪದ. ತಂದನು ಎನ್ನುವಂತಹದ್ದು ಕ್ರಿಯಾಪದ. 14 ಸೋನು ಹಣ್ಣು ತಿಂದನು. ಇಲ್ಲಿ ಸೋನು ಎನ್ನುವಂತಹದ್ದು ಕರ್ತೃಪದ, ಹಣ್ಣು ಎನ್ನುವಂತಹದ್ದು ಕರ್ಮಪದ, ತಿಂದನು ಎನ್ನುವಂತಹದ್ದು ಕ್ರಿಯಾಪದ. ರಾಘು ಮರ ಹತ್ತಿದನು. ಯಾರು ಮರ ಹತ್ತಿದ್ದು? ರಾಘು. ರಾಘು ಇಲ್ಲಿ ಕರ್ತೃಪದ. ನೆಕ್ಸ್ಟ್ ಮನಸ್ವಿ ಪರೀಕ್ಷೆ ಬರೆದಳು. ಪರೀಕ್ಷೆ ಯಾರು ಬರೆದಿದ್ದು? ಮನಸ್ವಿ ಕರ್ತೃಪದ. ಪರೀಕ್ಷೆ ಮನಸ್ವಿ ಏನು ಬರೆದಳು? ಪರೀಕ್ಷೆ ಕರ್ಮಪದ. ಬರೆದಳು ಎನ್ನುವಂತಹದ್ದು ಕ್ರಿಯಾಪದ. ನೆಕ್ಸ್ಟ್ 17ನೇ ಉದಾಹರಣೆ ಸುಧಾ ನೃತ್ಯ ಮಾಡಿದಳು. ನೃತ್ಯ ಯಾರು ಮಾಡಿದ್ದು? ಸುಧಾ ಕರ್ತೃಪದ. ಸುಧಾ ಏನನ್ನ ಮಾಡಿದಳು? ನೃತ್ಯ. ನೃತ್ಯ ಎನ್ನುವಂತಹದ್ದು ಕರ್ಮಪದ. ಮಾಡಿದಳು ಎನ್ನುವಂತಹದ್ದು ಕ್ರಿಯಾಪದ. ಹೀಗೆ ವಾಕ್ಯಗಳಲ್ಲಿ ನಾವು ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತು ಮಾಡಬೇಕಾಗುತ್ತೆ.